ಈ ಮಠದ ಭಕ್ತರ ಆಸ್ತಿ ಆಸ್ತಿ ಅವರೇ ಆಸ್ತಿ. ಅವರ ಆಸ್ತಿ. ಭಗವಂತನಿಗೆ ಭಕ್ತನೇ ಆಸ್ತಿ, ಭಕ್ತನಿಗೆ ಭಗವಂತನೇ ಆಸ್ತಿ. ಹೌದು. ಮತ್ತೆ ಕುಂಭಾಭಿಷೇಕ ಇರುತ್ತೆ. ಬಂದವರಿಗೆ ಯಾರಿಗೆ ಸಮಸ್ಯೆ ಇದ್ದರೆ, ಮದುವೆ ಆಗಿರೋರಿಗೆ, ಮಕ್ಕಳು ಭಾಗ್ಯ ಇದ್ದವರಿಗೆ ಅವ್ರು ಕುಂಭ ಹೊತ್ತು ಏನೋ ಒಂದು ಸೇವೆ ಮಾಡಿದ್ರು ಅವ್ರಿಗೆ ಫಲ ಸಿಗುತ್ತೆ ಈ ಮಠದಲ್ಲಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಈ ದಿನ ಬಸಪಟ್ಟಣದ ಶ್ರೀ ಶ್ರೀ ಹಾಲಸ್ವಾಮಿಗಳ ಗದ್ದುಗೆಯ ಗಿರಿಮಠಕ್ಕೆ ಭೇಟಿ ನೀಡೋಣ. ಶ್ರೀ ಶ್ರೀ ಗುರು ಹಾಲಸ್ವಾಮಿಗಳ ಗಿರಿಮಠವನ್ನು ಕ್ರಿಸ್ತಶಕ 1895ರಲ್ಲಿ ಸ್ಥಾಪಿಸಲಾಗಿದೆ ಎಂದು ಪ್ರತೀತಿ ಇದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಸಪಟ್ಟಣದ ಹಾಲಸ್ವಾಮಿ ಮಠಕ್ಕೆ ಬಂದಿದ್ದೀವಿ. ಹಾಲಸ್ವಾಮಿ ಗಿರಿಮಠ ಇದು ರಾಮಪುರದಲ್ಲೂ ಇದೆ, ಆಮೇಲೆ ಬೇರೆ ಕಡೆ ಸಾಸೋಡಿ ಹತ್ರನೂ ಇದೆ ಅಂತೆ, ದಾವಣಗೆರೆಯಲ್ಲೂ ಇದೆ. 4-5 ಕಡೆ ಹಾಲಸ್ವಾಮಿ ಮಠ ಇದ್ದಾವೆ. ಇದು ಬಸಪಟ್ಟಣದ್ದು. ಇದ್ರ ಬಗ್ಗೆ ಇವತ್ತು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಹೊಸದಾಗಿ ಯಾತ್ರೆ ನಿವಾಸನ ಮಾಡಿದಾರಂತೆ. ಅಲ್ಲಿ ಒಬ್ರು ಅಂಕಲ್ ಇದ್ದಾರೆ, ಅವ್ರಿಗೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಾಗರಾಜ್ ಅಂತನಾ? ಜೋರಾಗಿ ಹೇಳಿ ಸರ್. ನಾಗರಾಜ್ ಅಂತ ಸ್ವಲ್ಪ ಮುಂದೆ ಬರಪ್ಪ. ಮುಂದೆ ನಾಗರಾಜ್ ಅವರೇ, ಇದು ಮಠದ ಬಗ್ಗೆ ಮಾಹಿತಿ ತಿಳ್ಕೊಬೇಕು. ನಾವು ಇದೆಲ್ಲ ವಿಡಿಯೋ ಮಾಡ್ಕೊಂಡು ಬರ್ತೀವಿ, ಮತ್ತು ನಿಮಗೆ ಮಾಹಿತಿ ಏನಾದ್ರು ಗೊತ್ತಿದೆ? ಇದ್ದಾರೆ, ಅವ್ರು ಹೇಳ್ತಾರೆ ಮಾಹಿತಿನ. ನೀವು ಅಷ್ಟು ವಿಡಿಯೋ ಮಾಡ್ಕೊಂಡ್ರೆ ಏನು ಹಿನ್ನೆಲೆ ಅಂತ ಹೇಳ್ತಾರೆ. ಧನ್ಯವಾದಗಳು. ಇದು ದೇವಸ್ಥಾನ, ಇದು ಮೂಲ. ನೋಡಿ ಫ್ರೆಂಡ್ಸ್, ಇವರು ನಮ್ಮ ಬಾಸ್ ಆಂಜನೇಯ ಸ್ವಾಮಿ. ಇದು ಮರ ಎದ್ರದಪ್ಪ, ಇದು ಬಾರೆಹಣ್ಣಿನ ಮರ, ದೊಡ್ಡದಾಗಿ ಬೆಳೆದಿದೆ. ಶ್ರೀ ಗಾಳಿ ಆಂಜನೇಯ. ಫ್ರೆಂಡ್ಸ್, ಇಲ್ಲಿ ಶಿವಲಿಂಗ ಇದೆ, ಆಮೇಲೆ ನಮ್ಮ ನಂದೀಶ್ವರನು ಇದ್ದಾರೆ. ಭಾರಿ ಪವರ್ಫುಲ್ ಚೌಡಮ್ಮ, ನಮ್ಮಮ್ಮ ತಾಯಿ ಎಲ್ರಿಗೂ ಕಾಪಾಡಮ್ಮ. ಆದಿಶಕ್ತಿ, ಪರಾಶಕ್ತಿ. ಶ್ರೀ ಚೌಡೇಶ್ವರಿ ದೇವಸ್ಥಾನ. ಅದು ಕೆಳಗಡೆ ಗುಂಡು ತರ ದೇವ್ರದ ಮಹಿಮೆ. ಫ್ರೆಂಡ್ಸ್, ಈ ಗುಂಡನ್ನು ಎತ್ತಿ ಯಾವುದಾದ್ರೂ ನಮ್ಗೆ ಕೆಲಸ ಆಗಬೇಕು ಅಂತಂದರೆ ಗುಂಡು ಈಜಿಯಾಗಿ ಬರುತ್ತೆ.
ಕೆಲಸ ಅಕಸ್ಮಾತ್ ಆಗಿಲ್ಲ ಅಂದರೆ ಅದು ಗುಂಡು ಬರೋದಿಲ್ಲ, ಭಾರವಾಗಿರುತ್ತೆ. ಇದು ಇಲ್ಲಿನ ನಂಬಿಕೆ. ನಂಬಿಕೆಗಿಂತ ಪವಿತ್ರ ಈ ಮಾತು ಯಾವತ್ತೂ ಸುಳ್ಳಾಗಲ್ಲ ಆ ತಾಯಿದು. ಚೌಡಮ್ಮನ ದೇವಸ್ಥಾನ ನಮ್ಮ ದಕ್ಷಿಣದ ಭಾರತ ಕಡೆನೇ ಸ್ವಲ್ಪ ಜಾಸ್ತಿ ಇರೋದು ಫ್ರೆಂಡ್ಸ್, ಉತ್ತರ ಭಾರತ ಕಡೆ ಜಾಸ್ತಿ ಇರೋದಿಲ್ಲ. ಚೌಡಮ್ಮನ ಬಗ್ಗೆ ಇನ್ನೊಂದು ದಿವಸ ವಿಡಿಯೋ ಮಾಡ್ತೀನಿ. ಇದು ಶಿವಲಿಂಗ, ನಂದೀಶ್ವರ. ಮಠದಲ್ಲಿ ಪುರಾತನವಾದ ಶಾಸನಗಳು ಇದಾವಂತೆ ಫ್ರೆಂಡ್ಸ್, ಹಳೆಯ ಕಾಲದ ಶಾಸನ, ಆಮೇಲೆ ಹಳೆಯ ಕಾಲದ ವಿಗ್ರಹಗಳು ಇದಾವಂತೆ ಫ್ರೆಂಡ್ಸ್. ಗಣಪತಿ ಫ್ರೆಂಡ್ಸ್, ಇದು ನಮ್ಮ ಹಾಲಸ್ವಾಮಿಯವರ ಪೀಠ. ಹಾಲಸ್ವಾಮಿ, ರಾಂಪುರ, ಆಮೇಲೆ ಇನ್ನೊಂದು ಗುಂಡೆಪುರ ಅಂತ ಅದು ಊರೈತಂತೆ, ಅಲ್ಲಿ ಮಠಗಳಿದ್ದಾವೆ. ಮೇನ್ ಆಗಿರೋದೇ ರಾಂಪುರದಲ್ಲಿ ಮಠ ಇದು. ಅದು ಬಿಟ್ಟರೆ ಬಸವಪಟ್ಟಣದಲ್ಲಿ, ಆಮೇಲೆ ಬೇರೆ ಕಡೆ ಇದ್ದಾವೆ. ಸ್ವಾಮಿಯವರು ಅವಾಗವಾಗ ಬಂದು ಹೋಗೋದು ಮಾಡ್ತಾ ಇರ್ತಾರಂತೆ ಇಲ್ಲಿಗೆ. ಸ್ವಾಮಿಯವರು ರಾಂಪುರದಲ್ಲಿ. ಫ್ರೆಂಡ್ಸ್, ಇದು ಗುಹೆ, ಇದು ಒಳಗಡೆ ಗುಹೆ ಥರ ಇದೆ. ಒಳಗಡೆ ದೀಪ ಐತೆ. ಸ್ವಾಮಿಯವರು ಶಿವಲಿಂಗ ಆಗಿರೋ ಸ್ಥಳ ಇರ್ಬೋದು ಮೋಸ್ಟ್ಲಿ. ಶಿವೈಕ್ಯ ಆಗಿರೋ ಸ್ಥಳ, ಲಿಂಗೈಕ್ಯ ಆಗಿರೋ ಸ್ಥಳ ಅಲ್ವಾ? ಲಿಂಗೈಕ್ಯ ಅಂದರೆ ತಪಸ್ಸು. ಲಿಂಗೈಕ್ಯ ನಾವು ಅರುಣ. ಫ್ರೆಂಡ್ಸ್, ಇದು ಹೊಸ್ದಾಗಿ ಕಟ್ಟಿರೋ ಮಠದ ಕಟ್ಟಡ, ಹಳೇದು ಆ ಕಡೆ ಇದೆ. ಆಮೇಲೆ ಹೋಗೋಣ ಆ ಕಡೆ. ಡೈರೆಕ್ಟ್ ಹಳೇದು ಅದೇ, ನಾವಾಗಲೇ ವೀಡಿಯೋ ಮಾಡಿದ್ವಲ್ಲ, ಅದೇ ಹಳೇದು. ಇದು ಹೊಸದು ದೊಡ್ಡದಾಗಿ ಕಟ್ಟಿದ್ದಾರೆ. ಡೈರೆಕ್ಟಾಗಿ ದಾರಿ ಇದೆ ಅಲ್ಲ. ಪೂಜೆ ಎಲ್ಲ ಮಾಡಿದ್ರೆ ಪರಮಸ್ವಾಮಿ ಅಂತ. ಗುರುಗಳೇ ನಮಸ್ಕಾರ. ನಿಮ್ಮ ಹೆಸರು ಗುರುಗಳೇ? ವರುಣ್ ಅಂತ. ವರುಣ್ ಅಂತನಾ? ಇಲ್ಲಿ ಪೂಜೆ ಎಲ್ಲ ಮಾಡೋದು ನೀವೇನಾ? ದಿನನಿತ್ಯ ಪೂಜೆ ಎಲ್ಲ ಮಾಡೋದು ನಾವೇ. ಸ್ವಾಮಿಯವರು ಎಷ್ಟು ದಿನಕ್ಕೆ ಒಂದ್ಸರಿ ಬರ್ತಾರೆ ಇಲ್ಲಿಗೆ? ಏನಾರು ಕಾರ್ಯಕ್ರಮ ಇದ್ದರೆ ಅಮಾವಾಸ್ಯೆಗೆ ಬರ್ತಾರೆ. ಹೌದಾ? ಡೈಲಿ ಬೆಳಗಿನ ಜಾವ ಬಂದು ಸಂಜೆ ಇಲ್ಲ, ಇಲ್ಲೇ ಇರ್ತೇವೆ. ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೇವೆ. ಹಂಗಾದ್ರೆ ಮುಂದಿನ ಸಮಯದಲ್ಲಿ ನೀವೇ. ಇಲ್ಲ ಅಂತ ಇದಿಲ್ಲಪ್ಪ, ಗುರುವಿಂದ ದೇವರ ಇಚ್ಛೆ, ಅದೊಂದು ಸೇವೆ ಮಾಡ್ಕೊಂಡು ಗುರುಗಳ ಕೃಪೆ, ಗುರುಗಳಿಂದ ಆಶೀರ್ವಾದದಿಂದ ಒಂದು ಸೇವೆ ಒಂದು ಮಾಡ್ತೀವಿ. ನಮ್ಮ ಕಡೆಗೆ ಎಲ್ಲಿ ತನಕ ಹೇಳ್ತಾರೋ ಅದೇ ತನಕ ಒಂದು ಸೇವೆ. ಹೇಳಕ್ಕಾಗಲ್ಲ, ಮುಂದೆ ಇವರೇ ಆಗ್ಬೋದು. ಬೇಡ, ಅದು ಅಂತ ಗುರುವಿನ ಇದು ಬೇಡ, ಪುಣ್ಯ ಆಗ್ಬೋದು. ಇವ್ರ ಮನಸ್ಸಲ್ಲಿ ಒಟ್ಟು ಪೂಜೆ ಮಾಡ್ಬಿಟ್ಟು ನಮ್ಮ ಸೇವೆ ಮಾಡೋದು ಅಂತ ಸೇವೆ ಇದೆ. ಗುರುವಿನ ಸೇವೆಗೆ ಸದ್ಯಕ್ಕೆ ಸೇವೆ ನೋಡೋದು ಮುಂದೆ ಎಲ್ಲನೂ ಕ್ಯಾಪ್ಚರ್ ಮಾಡಬೇಕು. ಇದು ಹೊಸ್ದಾಗಿ ಮಾಡಿ ಕಟ್ಟಿರೋದು ಕಟ್ಟಡ ಅಲ್ವಾ? ಇದು ಗುರುಗಳಿದ್ದಾಗ ಕಟ್ಟಿರೋದು, ಸಣ್ಣ ಸಣ್ಣ ಗುರುಗಳಿದ್ದಾಗ. ಹೌದಾ? ವಿಶ್ವೇಶ್ವರ ಸ್ವಾಮಿ ಇದ್ದಾಗ ಕಟ್ಟಿರೋದು. ಮೂಲ ಅದು ಆ ಕಡೆ ಇರೋದು. ಅದು ಮೂಲ, ಗವಿ ಅಂದ್ರಲ್ಲ ಅದೇ ಮೂಲ. ಅಲ್ಲೇ 21 ದಿವಸ ಜಪ ಕೂತ್ಕೊಂತಾರೆ, ಅನುಷ್ಠಾನ ಮಾಡ್ತಾರೆ ಇಲ್ಲಿ. ಅದು ಮುಂದಿನ ತಿಂಗಳು ನವೆಂಬರ್ ತಿಂಗಳಲ್ಲಿ ಇದೆ. ದೀಪಾವಳಿಗೆ 5 ದಿವಸಕ್ಕೆ ಅಲ್ಲಿ ಕೂರ್ತಾರೆ. ಅದಾದಮೇಲೆ ರಥೋತ್ಸವ ಇರುತ್ತೆ, ಕುಂಭಾಭಿಷೇಕ ಇರುತ್ತೆ ಅಕ್ಟೋಬರ್ನಲ್ಲಿ. ಗುರುಗಳು, ಈಗಿರೋ ಗುರುಗಳು ಕೂರ್ತಾರೆ. ಯಾರೇ ಗುರುಗಳಾಗೋ ಈ ಮಠಕ್ಕೆ ಅವ್ರು ಮಾಡಲೇಬೇಕಾಗ್ತದೆ. 21 ದಿನ ಅನುಷ್ಠಾನ ಮಾಡಲೇಬೇಕು. ಅದಾದಮೇಲೆ ರಥೋತ್ಸವ ಇರುತ್ತೆ, ಕುಂಭಾಭಿಷೇಕ ಇರುತ್ತೆ. ಬಂದವರಿಗೆ ಯಾರಿಗೆ ಸಮಸ್ಯೆ ಇದ್ದರೆ, ಮದುವೆ ಆಗಲಿರೋರಿಗೆ, ಮಕ್ಕಳು ಭಾಗ್ಯ ಇಲ್ಲದವರಿಗೆ ಅವ್ರು ಕುಂಭ ಹೊತ್ತು ಏನೋ ಒಂದು ಸೇವೆ ಮಾಡಿದ್ರು ಅವ್ರಿಗೆ ಫಲ ಸಿಗುತ್ತೆ ಈ ಮಠದಲ್ಲಿಂದ. ಅದು ಗುರುಗಳಿಂದ ಆಶೀರ್ವಾದ ಇರುತ್ತೆ. ಹೋದ ವರ್ಷ ಏನು 48 ದಿನ ಕುಂಭಾಭಿಷೇಕದ್ದು ಇದು ಪ್ರೋಗ್ರಾಮ್ ಆಗಿತ್ತಲ್ವ ಇಲ್ಲಿ? 21 ದಿವಸನ ಕೂರೋದು. 21 ದಿವಸ ಆದಮೇಲೆ ನೆಕ್ಸ್ಟ್ ಕುಂಭಾಭಿಷೇಕ, ರಥೋತ್ಸವ ಇರುತ್ತೆ. ಹೌದಾ? ಮತ್ತೆ ಮಠದ ಬಗ್ಗೆ ಮಾಹಿತಿ ಕೊಡ್ರಿ ಗುರುಗಳೇ. ಮತ್ತೇನಿಲ್ಲ, ಬಂದವರಿಗೆ ಎಲ್ಲ ಹಬ್ಬ ದಿನ ಇರುತ್ತಲ್ಲ, ಬಂದವರಿಗೆ ಎಲ್ಲ ಊಟದ ವ್ಯವಸ್ಥೆ, ಇದು ಊಟದ ಪ್ರತಿದಿನ ಇರುತ್ತೆ. ದಿನನಿತ್ಯ ದಾಸೋಹ ಇರುತ್ತೆ. ಭಕ್ತರದು ಎಷ್ಟು ಇಲ್ಲಿ ಮಠದ್ದು ಸೇವೆ ಇರುತ್ತೋ ಅಷ್ಟು ದಿನನಿತ್ಯ ದಾಸೋಹ ಇರ್ತದೆ. ಅವ್ರು ಕೊಟ್ಟರೆ ಮಠದಲ್ಲಿ ದಿನ ದಾಸೋಹ ಮಾಡ್ಬೋದು. ಭಕ್ತರೇ ಇಲ್ಲ ಅಂದರೆ ಮಠಕ್ಕೆ ದಾಸೋಹ ಇರಲ್ಲ, ಮಠನೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಹಾಲ್ಸ್ವಾಮಿಗಿರೋಕ್ಕೆ ಯಾವಾಗಲೂ ಜನ ಬರೋದು ಹೋಗೋದು ಮಾಡ್ತಾನೆ ಇರ್ತಾರೆ. ಭಕ್ತರೇ ಇಂಪಾರ್ಟೆಂಟ್. ಭಕ್ತರೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಭಕ್ತರೇ ಕೊಟ್ಟರೆ ಎಲ್ಲ ಈ ಮಠಕ್ಕೆ ಭಕ್ತರೇ ಆಸ್ತಿ.
ಅವರೇ ಆಸ್ತಿ. ಅವರೇ ಆಸ್ತಿ. ಭಗವಂತನಿಗೆ ಭಕ್ತನೇ ಆಸ್ತಿ, ಭಕ್ತನಿಗೆ ಭಗವಂತನೇ ಆಸ್ತಿ. ಹೌದು. ಮತ್ತು ಈ ಕಡೆ ಹಳೇದು ಆ ಕಡೆ ಎಲ್ಲ ಮರ ದೇವಸ್ಥಾನ ಇದಾವಲ್ಲ, ಇದಕ್ಕೆ ಮಠಕ್ಕೆ ಸಂಬಂಧಪಟ್ಟಿದ್ದ? ಅದೊಂದು ಚೌಲ್ಟ್ರಿ ಅಷ್ಟೇ ಸಂಬಂಧಪಟ್ಟಿದೆ. 2 ಚೌಲ್ಟ್ರಿ ಇದ್ದಾವೆ. ಅದು ವಿಶ್ವೇಶ್ವರ ಶಿವಾಚಾರ್ಯ ಆಲ್ಸನ್ಗಳೇ ಚೌಲ್ಟ್ರಿ ಕಟ್ಬೇಕಂತ ಆಸೆ ಇತ್ತು. ಆಸೆ ಒಬ್ಬರು ಈರೈನರ್ ಅಂತ ನಿರ್ವಹಿಸಿದ್ದಾರೆ. ಅದೊಂದು ಅವ್ರ ಹೆಸರಲ್ಲಿ ಇದೆ, ಈರೈನರು ಅಂತ ಅದು ಮಾಡಿದ್ದಾರೆ. ಆ ಗುರುಗಳ ಆಶೀರ್ವಾದದಿಂದ ಅದೊಂದು ಆಗೈತೆ. ಅದೊಂದು ಅವ್ರ ಹೆಸರಲ್ಲಿ ಇದೆ. ಗುರುಗಳನ್ನ ನಂಬಿದ್ರೆ ಕೈ ಬಿಡಲ್ಲ ಯಾವಾಗಲೂ. ಇದೊಂದು ಹೇಳ್ಬೋದು ಇಲ್ಲಿ ಮಾಡ್ಬೋದು. ಒಂದ್ಸರಿ ಮಟನೆಲ್ಲ ಸುತ್ತಕೊಂಬರ್ತೀನಿ ಗುರುಗಳೇ, ಆಮೇಲೆ ಮಾತಾಡೋಣ. ನೋಡಿ ಫ್ರೆಂಡ್ಸ್, ಪೂಜೆ ಮಾಡಿದ್ದಾರೆ ನಮ್ಮ ವರುಣ ಗುರುಗಳು. ಇದೇ ಪೀಠ ಅಲ್ವಾ? ಗದ್ದಿಗೆ ಅವಾಗ ಅವ್ರ ಮೂಲ ಸ್ವಾಮಿಗಳು ಅವಾಗೇನ ಏನೇನೈತೆ ಪೂಜೆ ಮಾಡೋದು. ಮೂಲ ಸ್ವಾಮಿಯವರ ಗದ್ದಿಗೆ ಇದೆ. ಅವಾಗೇನ ಪೂಜೆ ಮಾಡೋದು. ಮೂಲ ಸ್ವಾಮಿ ಈಶ್ವರಾಧ್ಯ. ಇಲ್ಲಿ ಮಠ ಸ್ಥಾಪನೆ ಆಗಿ ಸುಮಾರು ಒಂದು 70 ವರ್ಷ ಆಗಿರ್ಬೋದು ಗುರುಗಳೇ, ಹೌದಾ? ಅಲ್ಲಿ ಬರ್ದಿದ್ದಾರೆ ಶಾಸನದಾಗೆ. ಅಲ್ಲಿದೆ ಕೆಳಗೆ ಆಗಿದೆ. ಆಮೇಲೆ ಶಾಸನ ತೋರಿಸ್ಬೇಕು. ಪ್ರಸಾದ ದೋಸೆ ನೋಡಿ ಫ್ರೆಂಡ್ಸ್, ಇಲ್ಲಿ ಏನೋ ಬೋರ್ಡ್ ಇದೆ, ಶ್ರೀ ಗುರು ಹಾಲಸ್ವಾಮಿ ಪೊರೆಯಲಿ. ಎಸ್, ಶ್ರೀಮಠದ ಜೀರ್ಣೋದ್ಧಾರದ ಸಲುವಾಗಿ ಸಹಾಯ ಮಾಡಲಿಚ್ಛಿಸುವ ಭಕ್ತಾದಿಗಳು ರು 10,001 ಮೇಲೆ ಕೊಡುವಂತಹ ದಾನಿಗಳ ನಾಮಫಲಕ ಶ್ರೀಮಠದಲ್ಲಿ ಹಾಕಲಾಗುವುದು. ಇಚ್ಛೆಯುಳ್ಳ ದಾನಿಗಳು ಶ್ರೀಮಠದಲ್ಲಿ ಸಂಪರ್ಕಿಸಬೇಕಾಗಿ ವಿನಂತಿ. ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮಿ ಧರ್ಮದರ್ಶಿಯವರು, ಶ್ರೀಮಠ ಬಸವಣ್ಣ. ಹಾಗೆ ಭಕ್ತಾದಿಗಳು ಬಂದರೆ ಕೂತ್ಕೊಳ್ಳೋದಕ್ಕೆ ಚೇರ್ಗಳು, ಸುತ್ತಮುತ್ತ ಒಳ್ಳೆ ವಾತಾವರಣ, ಬೆಟ್ಟದ ತುದಿಯಲ್ಲಿದೆ. ಸುತ್ತಮುತ್ತ ಬೆಟ್ಟ, ನೀರಿನ ಟ್ಯಾಂಕಿ, ಹಳೆ ಗವಿ ಮಠ ಆ ಕಡೆ ಇರೋದು. ಇದು ಹೊಸದಾಗಿ ನಿರ್ಮಾಣವಾಗಿರೋ ಮಠ. ಅದು ನಮ್ಮ ಹಾಲಸ್ವಾಮಿಯವರು ಇರೋವಾಗಲೇ ಕಟ್ಟಿದ್ರಂತೆ. ಇದೇನು ಗೋಶಾಲೆ ಇರ್ಬೋದು ಮೋಸ್ಟ್ಲಿ. ಪ್ರಸಾದ ನಿಲಯ. ಎಸ್, ಪ್ರತಿನಿತ್ಯ ಇಲ್ಲಿ ಅನ್ನದಾಸೋಹ ಇರುತ್ತೆ ಫ್ರೆಂಡ್ಸ್. ಬೆಳಗಿಂದ ಆ ಕಡೆನಾ ಒಳಗಡೆ ಜನ ಮಲಗಿದ್ದಾರೆ. ಮಲಗೋಕೆ ಜಾಗ. ಪ್ರತಿದಿನ ಅನ್ನದಾಸೋಹ ಅಂದರೆ ಈ ಕಡೆ ಐತೆ. ಹೌದು ಫ್ರೆಂಡ್ಸ್, ಇದು ಗೋಶಾಲೆ. ಇದು ಇಲ್ಲಿ ಗೋಗಳಿದ್ದಾವೆ, ಹಸು ಕರುಗಳು. ಮುಂಚೆ ಮೊಲ, ಜಿಂಕೆ ಅವೆಲ್ಲ ಇದ್ವಂತೆ. ಇವಾಗ ಇದಾವೆಲ್ಲ ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ಮುಂಚೆ ಜಿಂಕೆ ಅವೆಲ್ಲ ಇದ್ವಲ್ಲ, ಇವಾಗಿಲ್ಲ. ಶುದ್ಧ ನೀರು ಘಟಕ ಫ್ರೆಂಡ್ಸ್ ಇದು. ಬರೋ ಭಕ್ತಾದಿಗಳಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ, ಫಿಲ್ಟರ್ ನೀರು. ಫಸ್ಟ್ ಇಲ್ಲಿ ಪ್ರಸಾದ ನೀರು ತೋರಿಸ್ತಾನೆ. ಫಸ್ಟ್ ಕೈ ತೊಳ್ಕೊಂಡು ಒಳಗೆ ಹೋಗ್ಬೇಕು ಊಟ ಮಾಡೋ ಟೈಮ್ನಾಗೆ. ನೋಡಿ ಫ್ರೆಂಡ್ಸ್, ಇದು ನಲ್ಲಿಗಳು, ಭಕ್ತಾದಿಗಳು ಕೈ ತೊಳೆಯೋದಕ್ಕೆ. ಇದು ಅಡುಗೆ ಶಾಲೆ, ಪಾಕಶಾಲೆ, ಅಡುಗೆ ಮಾಡೋವಂಥ ಸ್ಥಳ. ನೋಡಿ ಫ್ರೆಂಡ್ಸ್, ಇಲ್ಲಿ ಭಕ್ತಾದಿಗಳು ಊಟ ಮಾಡೋದಕ್ಕೆ ಎಲ್ಲ ಸೌಕರ್ಯನೂ ಇದೆ. ತಟ್ಟೆ, ಎನಿ ಟೈಮ್ ಊಟ ನಾವೇ ಬಡಿಸ್ಕೊಂಡು ನಾವೇ ತಿನ್ಬೋದು. ಅವ್ರಿಲ್ಲ ಅಂದರೆ ಇವರು ನಮ್ಮ ಹಾಲಸ್ವಾಮಿಗಳು. ಕಿರಣ, ಮತ್ತೇನು 3 ತಟ್ಟೆ ತಗೊಂಡು ಸ್ವಲ್ಪ ಅನ್ನ ಸಾಂಬಾರು ಹಾಕಪ್ಪ, ನಾವು ಊಟ ಮಾಡಿಬಿಡೋಣ, ಪ್ರಸಾದ ಮಾಡೋಣ, ಆಮೇಲೆ ಮಾಡೋಣ. ನೋಡಿ ಫ್ರೆಂಡ್ಸ್, ಭಕ್ತಾದಿಗಳು ಇಲ್ಲಿ ಬಂದು ದಾನ ನೀಡ್ತಾರೆ. ಬಸವಪಟ್ಟಣ, ಸಾಗರಪೇಟೆ, ಒಟ್ಟು ಸುತ್ತಮುತ್ತ ಹಳ್ಳಿಗಳು. ಮತ್ತು ಎಲ್ಲೆಲ್ಲಿಂದನೂ ಬರ್ತಾರೋ ನಮಗೆ ಗೊತ್ತಿಲ್ಲ.
ಬಟ್ ಭಕ್ತಾದಿಗಳು ಬರ್ತಾರೆ, ಬಂದು ಎಲ್ಲ ದಾನ ಮಾಡ್ತಾರೆ, ಅದರಿಂದ ಅನ್ನದಾಸೋಹ ಆಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿದೆ, ಎಷ್ಟು ಸ್ವಚ್ಛವಾಗಿದೆ ನೋಡಿ. ಊಟ ಮಾಡೋ ಸ್ಥಳ ಎಷ್ಟು ಸ್ವಚ್ಛವಾಗಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಹೌದಲ್ವಾ? ಏನಾಗಿದೆ ನೋಡಿ ಸ್ನೇಹಿತರೆ, ಊಟ ಇದು ಭಕ್ತಾದಿಗಳು ಊಟಕ್ಕೆ ಕೂತ್ಕೊಳ್ಳೋಂಥ ಸ್ಥಳ. ಭಾಳ ಕ್ಲೀನ್ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಸ್ವಚ್ಛಾಗಿದೆ. ಈ ಅರುಣ ನಮಗೆಲ್ಲ ಊಟ ಕೊಡ್ತಾರೆ. ಹೋಗ್ಬೇಡ. ನೋಡಿ ಫ್ರೆಂಡ್ಸ್, ಸುತ್ತಮುತ್ತ ಒಳ್ಳೆ ವಾತಾವರಣ, ಬೆಟ್ಟ ಗುಡ್ಡ. ನಮ್ದು ಅಣ್ಣ, ನಾ ಅರುಣ ನಾನು ತೋರಿಸ್ತೇ ಇಲ್ಲ ಅವಾಗಿಂದ. ಹಸಿರು ನೋಡಿ ಸ್ನೇಹಿತರೆ, ಗೋಶಾಲೆ, ಆಮೇಲೆ ಈ ಕಡೆ ಪಾಕಶಾಲೆ, ಇವ್ರು ನಮ್ಮ ತಮ್ಮಂದರು. ಆ ಕಡೆ ಇರೋದು ಮಠ. ಭಾರಿ ಸ್ವಚ್ಛವಾಗಿ ಇಟ್ಟಿದ್ದಾರೆ. ಹೊಸದಾಗಿ ಯಾತ್ರಿ ನಿವಾಸನ ಮಾಡಿದಾರಂತೆ. ಹಿಂಗೆ ಸೈಡಿಗೆ ಅಲ್ಲಿ ಕೆರೆ ಕಾಣ್ತಾ ಇದೆ ಫ್ರೆಂಡ್ಸ್, ಬಸಪಟ್ಟಣದ ಕೆರೆ. ಈ ಥರ ನೇಚರ್ ಇಟ್ಕೊಂಡ್ರೆ ನಾವು ಮೈಯೆಲ್ಲ ವಾವ್, ಬೆಟ್ಟದ ಮೇಲಿದೆ ಮಠ. ಇಲ್ಲಿಂದ ನಿಂತು ನೋಡಿದ್ರೆ ಒಳ್ಳೆ ವ್ಯೂ. ಅಲ್ಲಿ ಇದೈತೆ ನೋಡಿ ಅಣ್ಣ, ಅಣೆಕಟ್ಟು. ಬರೀ ಹೌದಲ್ಲ, ಹಳ್ಳ ಬರೋ ಹಳ್ಳ ಐತೆ ಅಲ್ಲಿ. ಇಲ್ಲಿಂದ ಜೂಮ್ ಮಾಡಿ ನೋಡ್ಬೇಕು. ಈ ಗುಡ್ಡದಿಂದ ಹಳ್ಳ ಬರುತ್ತೆ. ಚೆಕ್ ಡ್ಯಾಮ್ ಮಾಡಿದ್ದಾರೆ. ಚೆಕ್ ಡ್ಯಾಮ್ ಮಾಡಿದ್ದಾರೆ. ಇಲ್ಲಿ ಹಳೆ ಕಾಲದ ಶಾಸನಗಳು, ಆಮೇಲೆ ಬುದ್ಧನ ಪ್ರತಿಮೆ ಅವೆಲ್ಲ ಇದಾವಂತೆ. ಅವೆಲ್ಲ ಆಮೇಲೆ ನೋಡ್ಬೇಕು ಯಾವ ಕಡೆ ಇರೋದನ್ನ. ಆಮೇಲೆ ತೋಟ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಒಳ್ಳೆ ವ್ಯೂ ಇದೆ ಇಲ್ಲಿಂದ. ನೋಡಿ ನಿಂತು ನೋಡಿದ್ರೆ ಮಠಕ್ಕೆ ಸಂಬಂಧಪಟ್ಟಿರೋಂಥ ಚೌಲ್ಟ್ರಿ ಅಲ್ಲಿರೋದು, ಅಲ್ಲಿ ಕಾಣ್ತಾ ಇರೋದು. ಆಮೇಲೆ ಹೋಗೋಣ. ದೊಡ್ಡ ಚೌಟ್ರಿ. ಫ್ರೆಂಡ್ಸ್, ಅಲ್ಲಿ ಮಾಹಿತಿ ಕೇಳ್ಬೋದು ಇವಾಗ ಎಲ್ಲವನ್ನು. ಅಲ್ಲಿ ಸ್ಥಳೀಯರಿದ್ದಾರೆ, ಆಮೇಲೆ ಗುರುಗಳು ಅಲ್ಲೇ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಶಾಸನಗಳಿದ್ದಾವೆ. ಒಂದು ನಿಮಿಷ ಶಾಸನ ನೋಡೋಣ. ನಮ್ಮ ವ್ಯೂವರ್ಸ್ ಆಮೇಲೆ ನೋಡ್ತಾರೆ. ಗುರುಗಳೇ, ಆಲಸ್ವಾಮಿ ಮಠದಲ್ಲಿ ಗದ್ದಿಗೆಯಲ್ಲಿ ಇಲ್ಲೊಂದು ಚೌಡೇಶ್ವರಿ ದೇವಿ ಅಂತ ಇದೆ. ಇದು ಮೂಲ ಇದರಿಂದ ಮರ. ಇದು ಈ ಮರ ಶಕ್ತಿ ಐತೆ. ಗುರುಗಳೇ, ಯಾವ ಮರ ಇದು? ಇದು ಬಾರೆ ಮರ ಅಂತ. ಬಾರೆ ಮರ ಅಂತ ಇದು. ಇಲ್ಲೇ ಕೆಳಗೆ ದೇವಿ ಪ್ರದರ್ಶನ ಆಗಿರೋದು. ಇದು ಅಪ್ಪಣೆ ಕಲ್ಲು. ಇದು ಕಲ್ಲಲ್ಲೇ, ಈ ಕಲ್ಲಲ್ಲಿ ಅಪ್ಪಣೆ ಹೇಳುತ್ತೆ. ಈ ಅಪ್ಪಣೆ ಹೇಳಿದ್ರೆ ವಜ್ಜೆ ಬಾ ಅಂದರೆ ಇದು ವಜ್ಜೆ ಬರುತ್ತೆ. ಇದೇನಾಗಲ್ಲ, ಅಲ್ಲಾಡಲ್ಲ. ಒಗರು ಬಾ ಅಂದರೆ ಅಗರು ಬರುತ್ತೆ. ಇದು ಮಹಿಮೆ ಈ ಚೌಡೇಶ್ವರಿದು. ಅಪ್ಪಣೆ ಹೇಳಿ ಮಳೆಗಳು ಬಡ್ದೋಗೋದು, ಚೀಟಿ ಬಡ್ದೋಗೋದು, ಅದೊಂದು ಆಗುತ್ತೆ ಅಂತ. ಅದು ಆಗಿದ್ಗೆ ಬಂದು ಅದಕ್ಕೆ ಅಪ್ಪಣೆ ಏನು ಹೇಳ್ಕೊಂಡಿರ್ತಾರೋ ಅದು ಮಾಡಿದ್ದಾರೆ. ಮೊನ್ನೆ ಭಕ್ತರು ಏನೇ ಮಾಡ್ಕೊಂಡಿದ್ರು ಕಣ್ಣು ಕೊಟ್ಟೋಗಿದ್ದಾರೆ, ಕಣ್ಣು ಹಾಕಿದ್ದಾರೆ. ಏನಾದ್ರು ಮೊಡ್ಲಕ್ಕಿ ಸೀರೆ ತುಂಬಿಸ್ತೀವಿ ಅಂದ್ರೆ ಅದನ್ನು ಬಂದು ತುಂಬಿಸೋಗಾರೆ. ಇಲ್ಲೇದು ಮಾತ್ರ ಫೇಲ್ ಆಗಿಲ್ಲ ಯಾವತ್ತು. ಅಮ್ಮಂದು ಅಪ್ಪಣೆ ಪಾಸ್ ಆಗಿದೆ. ಒಂದು ಭಕ್ತರು ಕೇಳಿ ಒಳ್ಳೇದಾಗಲಿ ಭಕ್ತರಿಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲೇದು ಮಾತ್ರ. ಗುರುಗಳೇ, ಚೌಡಮ್ಮನ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ಗವಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಬನ್ನಿ ಫ್ರೆಂಡ್ಸ್, ಕೇಳೋಣ ಮಾಹಿತಿ. ಇದೇ ಗವಿ. ಇಲ್ಲಿ ಒಳಗಡೆ 21 ದಿನ ಅನುಷ್ಠಾನ ಕೊಡ್ತಾರೆ. ನಾನು ಹೇಳಿದಲ್ಲಿ ಅದೇ ರೀತಿ ಇಲ್ಲಿ 21 ದಿವಸ ಅನುಷ್ಠಾನ ಕೊಡ್ತಾರೆ ಒಳಗಡೆ. ದಿನ ಇರುತ್ತೆ, ರುದ್ರಾಭಿಷೇಕ, ಜಪ ಇರುತ್ತೆ, ಪೂಜೆ ಇರುತ್ತೆ. ಅದು ಪೂಜೆ ಆದ ನಂತರ ಆಮೇಲೆ ಕಾರ್ಯಕ್ರಮ ಹೋಗ್ತಾರೆ. ಬೆಳಗ್ಗೆ 3 ಗಂಟೆಗೆ ಹೋದ್ರೆ 9 ಗಂಟೆ ತನಕ ಅಲ್ಲೇ ಇರ್ತಾರೆ ಪೂಜೆಯಲ್ಲಿ. ಊಟ ಏನಿರಲ್ಲ, ಪ್ರಸಾದ ಇರಲ್ಲ. 21 ದಿನದಂಗ ಪ್ರಸಾದ ಇರಲ್ಲ. ಬರೀ ಹಣ್ಣು ಹಾಲು ಅಲ್ಲಿ ಸೇವನೆ ಇರುತ್ತೆ ಅಷ್ಟೇ.
ಅದು ಬಿಟ್ರೆ ಪ್ರಸಾದ ಏನು ಕೂಡ ಇಲ್ಲ, ಬೇಯಿಸಿದ್ದು ಏನು ಕೂಡ ತಿನ್ನೋದಿಲ್ಲ. ಅದೊಂದು ಇದರಿಂದ ಅಲ್ಲಿ ಜಪ ಕೊಡ್ತಾರೆ, ಬಂದು ಭಕ್ತರಿಗೆ ಒಳ್ಳೇದಾಗಲಿ, ನಾಡಿ ಒಳ್ಳೇದಾಗಲಿ ಅಂತ ಜಪ ಪೂಜೆಯಲ್ಲಿ ಇದನ್ನು ಮಾಡ್ತಾರೆ, ಸಂಕಲ್ಪ ಮಾಡ್ತಾರೆ. ಆ ಮುಂಚೆ ಈ ಗುರುಗಳು ಮಾಡ್ಕೊಂತ ಬಂದಿದ್ದಾರೆ. ಇವರೊಂದು ಆಸೆ, ನನ್ನ ಚೌಟ್ರಿ ಭಕ್ತರು ಒಳ್ಳೇದಾಗಬೇಕಂತ ಭಾಳ ಪ್ರಯತ್ನ ಮಾಡಿ ಒಂದು ಚೌಟ್ರಿ ಕಟ್ಟಿದ್ರು, ಒಂದು ರಥೋತ್ಸವ ಮಾಡಿದ್ರು. ರಥೋತ್ಸವ ಒಂದು ಹೆಸರು ಹಾಕ್ತಾರೆ, ಭಕ್ತರೇ ಈ ಮಠಕ್ಕೆ ಆಸ್ತಿ ಅಂತ ಹೆಸರು ಹಾಕ್ಸಿದ್ದಾರೆ. ಈ ಹೊಸ ತೇರಿನಲ್ಲೇ ಅವರ ಶಕ್ತಿ ಏನಂದ್ರೆ ಭಕ್ತರು ಬಂದಂಗೆ ಇವರು ಶಕ್ತಿ ತುಂಬಿತ್ತು. ಭಕ್ತರ ಮೇಲೆ ಅಷ್ಟು ನಂಬಿಕೆ ಇತ್ತು, ಅಷ್ಟೊಂದು ಪ್ರೀತಿ ಭಕ್ತರ ಮೇಲೆ ನಂಬಿಕೆ. ಅವ್ರು ಒಳ್ಳೇದು ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಏನ್ ಮಾಡ್ತೀಯ ಪರಮಾತ್ಮ ತಗೊಂಡ ಏನ್ ಮಾಡಂಗಿಲ್ಲ, ಅದೊಂದು ಆಸೆ. ಇದು ಏನೋ ಶಕ್ತಿ, ಇಲ್ಲೇ ಶಕ್ತಿ, ಆ ಗುರುಗಳ ಶಕ್ತಿ ಇದೆ ಅಂದ್ರೆ ಗುರುಗಳು ಇವಾಗ ದೇವ್ರ ತರ ಆಗಿದೆ. ಒಂದು ಎಲ್ಲೋ ಜಾಗದಲ್ಲಿದ್ದು ಭಕ್ತರಿಗೆ ಕಾಯ್ತದಾರೆ, ಒಳ್ಳೇದಾಕೈತೆ. ನಂಬಿಕೆ ಬಂದವರಿಗೆ ಯಾವತ್ತೂ ಈ ಮಠದ್ದು ನಮ್ಗೆ ಬಂದ್ರೆ ಮೋಸ ಆಗಲ್ಲ, ಚೆನ್ನಾಗಿ ನಡೆಸ್ತಾನೆ ಆ ಅಜ್ಜ, ಬರಲಿ ಅಂತ ಭಕ್ತರಲ್ಲಿ ಮನವಿ. ಧನ್ಯವಾದ ಗುರುಗಳೇ ಮಾಹಿತಿಗೋಸ್ಕರ. ಕೆಳಗಡೆ ಇರೋದು ಚೌಟ್ರಿ ಹೊಸ ಕಟ್ಟಿರೋದಲ್ವಾ? ಈ ಸ್ವಾಮೀಜಿಗಳಿಂದ ಕಟ್ಟಿರೋದು. ಇದೊಂದು ಸ್ವಲ್ಪ ಇವರಿದ್ದಾಗ ಪೌಂಡೇಶನ್ ಎಲ್ಲ ಆಗಿತ್ತು. ಇವರಿದ್ದಾಗ ಅವರು ವಿಧಿವಶರಾದ್ಮೇಲೆ ಬೇರೆ ಮತ್ತೆ ವರ್ಷ ನಿಂತಿತ್ತು. ಅವ್ರಿಲ್ದಾಗ ಒಬ್ರು ಬಂದು ಇಲ್ಲೆಲ್ಲ ಕಟ್ಟಡ ಎಲ್ಲ ಕಡಿಸಿ ಹಿರೇನರ ಅಂತ ಇದೆ ಊರವ್ರೆ ಮಾಡಿದ್ರು. ಎಲ್ಲ ಜನಗಳೆಲ್ಲ ಸೇರ್ಕೊಂಡು ಮಾಡಿದ್ರು. ಆ ಲೆವೆಲಿಗೆ ಬಂದಿದೆ. ಮದುವೆಗಳು ಒಂದು 8-10 ಮದುವೆನ ಆಗಿದ್ದಾವೆ. ಇನ್ನೂ ಬಂದು ಈ ಚೌಟ್ರಿಯಲ್ಲಿ ಮದುವೆ ಆಗಲಿ, ಭಕ್ತರೆಲ್ಲ ಬಂದು ಸಹಕರಿಸಲಿ ಅಂತ ಕೇಳ್ಕೊಂಡು. ಸ್ನೇಹಿತರೆ, ಇದು ಏನು ವಿಶೇಷ ಅಂದ್ರೆ ಇಲ್ಲಿ ಎಷ್ಟು ಜನ ಭಕ್ತರುಗಳು ಬಂದು ಎಷ್ಟು ಜನ ಬರ್ತಾರೋ ಅಷ್ಟು ಶಕ್ತಿ ಮಠಕ್ಕೆ ತುಂಬುತ್ತೆ. ಅಷ್ಟು ಶಕ್ತಿನ ಮಠಕ್ಕೆ ತುಂಬಿದ್ರೆ ಈ ಮಠ ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ಬೆಳಿಬಹುದು. ಈ ಮಠ ನಿರ್ಮಾಣ ಆಗಿ 70-80 ವರ್ಷ ಆಗೈತಿ. ಹೌದು. ಈ ಗುರುಗಳು ಹೇಳೋ ವಿಚಾರ ಏನಂದ್ರೆ ಭಕ್ತರುಗಳು ಬಂದಾಗೆ ಶಕ್ತಿ ಜಾಸ್ತಿ ಆಗುತ್ತಪ್ಪ ಅನ್ನೋದು ಗುರುಗಳು. ಭಕ್ತರು ಬರ್ತಾ ಇದ್ದಾರೆ, ಇನ್ನಷ್ಟು ಜಾಸ್ತಿ ಆಗಲಿ, ಸ್ವಲ್ಪ ಜಾಸ್ತಿ ಬರ್ಬೇಕು, ದಾನಿಗಳು ಬರ್ಬೇಕು, ಈ ಮಠಕ್ಕೆ ದಾನಿಗಳು ಬರ್ಬೇಕು. ಸುತ್ತಮುತ್ತ ಏನಿದ್ರಲ್ಲಿ ಎಲ್ಲರೂ ಬರ್ತಾ ಇದಾರೆ. ಬೇರೆ ಕಡೆಯಿಂದನೂ ಬಂದ್ರೆ ಅಂದ್ರೆ ಅವ್ರಿಗೆ ಒಳ್ಳೇದಾಗತ್ತದು. ಇನ್ನೊಂದು ವಿಚಾರ ಏನಂದ್ರೆ ಈ ಮಠಕ್ಕೆ ಭಕ್ತರುಗಳು ಬಂದು ದಾನಿಗಳು ಬಂದು ಅಷ್ಟು ಸ್ವಲ್ಪ ಏನಾದ್ರು ಕೊಟ್ರೆ ಈ ಇದು ಮಠ ನಡೀತದೆ. ಭಕ್ತರೇ ಆಸ್ತಿ ಮತ್ತೆ ಅದಕ್ಕೋಸ್ಕರ ಅಂದ್ರೆ ಏನಿಲ್ಲ, ಸ್ವಾಮೀಜಿಗಳೇ ಅದಕ್ಕೋಸ್ಕರ ಮಾತಾಡಿದ್ದಾರೆ. ಗುರುಗಳು ಮಾತಾಡಿದ್ರು, ಭಕ್ತರೇ ಈ ಮಠಕ್ಕೆ ಇಲ್ಲ ಅಂದ್ರೆ ಏನಿಲ್ಲ. ಅಜ್ಜರ್ ಬರ್ಸ್ಬಿಟ್ಟಿದ್ದಾರೆ ಅದನ್ನ. ಯಾರು ಸಾಕಲ್ಲಂತೆ, ಭಕ್ತರೇ ಎಲ್ಲ ಆಸ್ತಿ, ಭಕ್ತರೇ ಮಠಕ್ಕೆ ಆಸ್ತಿ ಅಂತ ಹೇಳಿದ್ದಾರೆ. ಈ ಮಠದ ಒಂಥರ ಲೈನ್ ಅದು, ಭಕ್ತರೇ ಆಸ್ತಿ. ಭಕ್ತರ ಆಸ್ತಿ ಸ್ವಾಮೀಜಿ ಹೇಳೋದು ಲೈನು. ದೇವರು ಜಗದ್ಗುರುಗಳು ಕೂತ್ಕೊಂಡ ಒಂದು ವೇದಿಕೆಯಲ್ಲಿ ಹೇಳಿದ್ರು, ಭಕ್ತರೇ ಈ ಮಠಕ್ಕೆ ಆಸ್ತಿ, ಭಕ್ತರಿಲ್ಲ ಅಂದ್ರೆ ಏನಿಲ್ಲ, ಅಣ್ಣ ತಮ್ಮ ತಂದೆ ತಾಯಿ ಯಾರು ಸಾಕಲ್ಲ, ಭಕ್ತರೇ ಸಾಕ್ತಾರೆ ಅಂತ ಈ ಗುರುಗಳು ಹೇಳಿದ್ರು. ಅದು ಈಗ ಅಷ್ಟೇ ನಡೀತಾ ಇದೆ, ಪವಾಡನ ಹಂಗೈತೆ ಗುರುಗಳದು. ಎಲ್ಲೋ ಒಂದು ದೈವದಲ್ಲಿ ಎಲ್ಲೋ ಮೂಲೆಯಲ್ಲಿದ್ದು ಅವ್ರ ಆಶೀರ್ವಾದ ಇದೆ. ಭಕ್ತರು ಇನ್ನೂ ಮಠಕ್ಕೆ ಬಂದು ಅವರ ಪಾದಕ್ಕೆ ಗುರುಗಳೇ, ನಾನು ನೋಡಿದ ಮಟ್ಟಿಗೆ ಸ್ವಾಮೀಜಿ ಫೋಟೋ ಬೆಂಗಳೂರು, ಮಂಡ್ಯ ಮತ್ತು ನಾನು ಶೂಟಿಂಗ್ ಎಲ್ಲ ಹೋಗ್ತೀವಲ್ಲ, ನ್ಯಾಮತಿಯಲ್ಲಿ ಇದೆ. ಈ ಗುರುಗಳದೇ ನ್ಯಾಮತಿಯಲ್ಲಿ ಆಸ್ಪತ್ರೆಯಲ್ಲಿ ಇದೆ. ಆಸ್ಪತ್ರೆಯಲ್ಲಿ ಎಂಟ್ರೆನ್ಸ್ ಆಗಿದ್ದಾರೆ. ಫಸ್ಟ್ ಹೋದಷ್ಟಿಗೆ ಅವ್ರ ಮಕ್ಕ ನೋಡಿದ ಆಸ್ಪತ್ರೆಗೆ ಏನ್ ಪೇಷಂಟ್ ಏನ್ ಆಗಿ ಹುಷಾರಿಲ್ಲದ ಬಂದ್ರು, ಇವ್ರು ಮಕ್ಕ ನೋಡಿ ಹಂಗ ದಂಡ ಎಲ್ಲ ಆರೋಗ್ಯ ಸಮಸ್ಯೆ ಎಲ್ಲ ಪರಿಹಾರ ಹಂಗ ಆಗ್ಬೇಕಂತ ಇವ್ರು ಎಂಟ್ರೆನ್ಸ್ ಇಟ್ಟಿದ್ದಾರೆ. ಸ್ವಾಮೀಜಿ ಮಹಿಮೆ ನೋಡಿ ಸ್ನೇಹಿತರೆ. ಗುರುಗಳೇ, ನನಗೆ ಬಂದ ಮಾಹಿತಿ ಪ್ರಕಾರ ಅಜ್ಜರು ಚೌಡಮ್ಮ ಹತ್ರ ಮಾತಾಡ್ತಿದ್ರಂತೆ. ಹೌದು, ಅವರು ಚೌಡಮ್ಮ, ದುರ್ಗಮ್ಮ ಎಲ್ಲದಕ್ಕೂ ಮಾತಾಡ್ತಾರೆ. ಈಗೂ ಪ್ರತಿದಿನ ಯಾವಾಗ ಟೈಮಲ್ಲೇ ಗೆಜ್ಜೆ ಸೌಂಡು, ಆವಾಗೆ ಸೌಂಡು ಕೇಳಿಸುತ್ತೆ. ಅಲ್ಲಿ ನಾವ್ ಎಷ್ಟೇ ಇರ್ತೀವಿ, ನಾವೀಗ ಅಷ್ಟೇ ಕೇಳಿಸುತ್ತೆ. ಇಲ್ಲೇ ಎಲ್ಲಿ ನಮ್ಮೂರಲ್ಲಿ ಹೇಳಿದ್ರು ಹಾಸನರಿಗೆ ಎಷ್ಟೋ ಜನ ಬಂದು ಭಕ್ತರು ಒಬ್ಬ ಯಾರು ದಾವಣಗೆರೆಗೆ ಬಂದು ಉಳ್ಕೊಂಡಿದ್ರು. ಆ ಸೌಂಡಿಗೆ ಎದ್ರಿ ಇನ್ನೊಂದ್ ದಿವಸ ಮಠಕ್ಕೆ ಬರಲಿಲ್ಲ ಅವ್ರು ಹೋಗಿದ್ರು. ಅಂದ್ರೆ ಅದು ದೈವ, ಅದೊಂದು ಶಕ್ತಿಯಿಂದ ಕಾಯ್ತಾರೆ ಭಕ್ತರನ್ನ. ಆದಿಶಕ್ತಿ ಎಲ್ಲಿದಾರಲ್ಲ ಬರುತ್ತೆ. ಕೆಲವರು ತಪ್ಪು ತಿಳ್ಕೊಂತಾರೆ, ಅಂದ್ರೆ ಆಕ್ಚುಲಿ ದೈವ ಅದು. ಈ ಸ್ಥಾನದಲ್ಲಿ ದೆವ್ವಗಳು ಇಲ್ಲಿ ಓಡಾಡಲ್ಲ, ಏನಿದ್ರು ಕೆಳಗಡೆ ಅಷ್ಟೇ. ಈ ಗುರುಗಳಿದ್ದಾಗ ಕೆಳಗಡೆ ಒಂದು ದೆವ್ವ ಇತ್ತು, ಅದನ್ನ ಈ ಗುರುಗಳೇ ಎಲ್ಲ ಸಮಸ್ಯೆ ಎಲ್ಲ ಬಗೆಹರಿಸಿ ಅದನ್ನ ನಿವಾರಣೆ ಮಾಡಿದ್ರು, ಶಾಂತಿ ಕೊಟ್ಟಿದ್ರು. ನೀನ್ ಏನಿದ್ರು ಅಲ್ಲೇ ಇರು, ಇಂಥ ಮ್ಯಾಲ್ ಬರಬೇಡ, ನಿನ್ ಸಮಸ್ಯೆ ಏನು ಹೇಳು ಅಂತ ಅವರೆಲ್ಲ ಕೇಳಿದ್ಮೇಲೆ ಇಂತಿಂತ ನಾನು ಏನಾರು ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಅಲ್ಲೇ ಬಗೆಹರಿಸಿದ್ರು. ಅದು ಈಗ ಆ ಕಾಲಕ್ಕೆ ಹೋಗಿದೆ, ಅವ್ರ ಕಾಲ ಇದ್ದಾಗ ಹೋಗ್ಬಿಟ್ಟಿದೆ. ಮತ್ತೆ ಅಂತದ್ ಇನ್ನೇನು ಇಲ್ಲ, ದೈವಗಳ ಶಕ್ತಿ ಏನಿಲ್ಲ. ಗುರುಗಳ ಮಹಿಮೆ ತುಂಬಾನೇ ಇದೆ ಗುರುಗಳೇ. ಆಶೀರ್ವಾದದಿಂದ ಎಷ್ಟು ಮಠ ಇಂಪ್ರೂವ್ ಆಗಿದೆ, ಇನ್ನು ಇಂಪ್ರೂವ್ ಆಗ್ಲಿ, ಭಕ್ತರು ಬರ್ಲಿ ಮಠಕ್ಕೆ ಬಂದು ಎಲ್ಲ ಚೆನ್ನಾಗಿ ನಡ್ಕೊಳ್ಳಿ. ಏನೋ ಪೂಜೆದಲ್ಲಿ ಎಲ್ಲರೂ ಭಾಗಿಯಾಗಿ ಅವ್ರು ಏನೇ ಶಕ್ತಿ ಎಲ್ಲ ಈ ಗುರುಗಳ ಶಕ್ತಿ ಪವಾಡ ಎಲ್ಲ ನೋಡ್ಲಿ.
ಅಂತ ಹೇಳಕ್ ಇಷ್ಟಪಡ್ತೀನಿ. ಬಂದು ಆರೋಗ್ಯ ಸಮಸ್ಯೆ ಏನೇ ಸಮಸ್ಯೆ, ಮಕ್ಕಳ ಭಾಗ್ಯ ಏನೇ ಮದುವೆ ಏನೇ ಇಲ್ಲ ಅನ್ನುವ ಸಮಸ್ಯೆ ಏನೇ ಉಂಟಾಡಿದ್ರು ಇದು ಮಠಕ್ಕೆ ಬಂದು ಏನೇ ಇದ್ರು ಕೇಳಿ ಎಲ್ಲ ವಿಚಾರಿಸಿ ಒಳ್ಳೇದಾಗಲಿ ಅಂತ ನಮ್ಮ ಭಕ್ತರಲ್ಲಿ ಹೇಳ್ಕೊಳ್ತೀನಿ ಅಷ್ಟೇ. ಗುರುಗಳಲ್ಲಿ ರುದ್ರಾಭಿಷೇಕನೂ ಮಾಡ್ತಾರಂತಲ್ಲ? ಅಭಿಷೇಕ ಮಾಡ್ತಾರೆ. ಹೌದು. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ರುದ್ರಾಭಿಷೇಕ ನಡೀತದೆ. ಆ ಅಭಿಷೇಕದಲ್ಲಿ ಸಂಕಲ್ಪ ಪೂಜೆ ಆದರೂ ದಿನನಿತ್ಯ ಯಾರೊಬ್ಬರು ಪೂಜೆ ಮಾಡಿಸ್ಬೋದು ಅಭಿಷೇಕನ. ಹುಣ್ಣಿಮೆಯಲ್ಲಿ ಅಮಾವಾಸ್ಯೆಯಲ್ಲಿ ಅವೆರಡು ದಿವಸ ರುದ್ರಾಭಿಷೇಕ ಇರುತ್ತೆ. ಸಂಕಲ್ಪ ಬಂದು ಸಂಕಲ್ಪದಲ್ಲಿ ಭಾಗಿಯಾಗಿ ಏನೇ ದೋಷಗಳಿದ್ರೆ ಅದು ನಿವಾರಣೆ ಮಾಡ್ಕೋಬಹುದು. ಇದು ಹಾಲ್ಸಮ್ಮಿ ಮಠ ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿದೆ ಗುರುಗಳೇ? ಸುಮಾರು ಈ 4 ಮಠಗಳು ಅಂತ ಈ ಹೆಸರಲ್ಲಿ ಇರೋದು. ಇನ್ನು 92 ಮಠಗಳು ಶಾಖಾ ಮಠಗಳು ಅಂತ. ಶಾಖಾ ಮಠಗಳು 92 ಇದಾವೆ. ಈ ನಮ್ದು ಕರ್ನಾಟಕದಲ್ಲಿ ಆ ಮಠಕ್ಕೆ ಇಂಥ ಮಠಕ್ಕೆ 92 ಶಾಖಾ ಮಠ ಅದಾವ ಅಂದ್ರೆ ಇಡೀ ನಮ್ಮ ಕರ್ನಾಟಕನ ಆಶ್ಚರ್ಯ. ಹೌದೌದು, ನನಗೆ ಗೊತ್ತಿದ್ದಿಲ್ಲ ವಿಚಾರ. ಒಂದು 10 ಇರ್ಬೋದು ಅಷ್ಟೇ. ಈ ಮಠಕ್ಕೆ 92 ಮಠ ಇದಾವೆ. ಹರಪನಹಳ್ಳಿ ಸೈಡೇ ಜಾಸ್ತಿ ಇರೋದು. ಹರಪನಹಳ್ಳಿ ಕಡೆ ಸೈಡ್ ಹೋದ್ರೆ ಭಕ್ತರು ಎಷ್ಟು ಮುದ್ದ ಮನಸ್ಸು ಅಂದ್ರೆ ಭಕ್ತರು ಆ ಕಡೆ ಸೈಡ್ ಬಹಳ ಇದು ಇದೆ. ಆದ್ರೆ ತೋರ್ಸ್ಕೊಂಡಲ್ಲ, ಬಂದು ಮಠಕ್ಕೆ ಬಂದು ಏನೇ ಪೂಜೆ ಇದ್ರು ನಿಂತಿದ್ದು ಮಾಡೋಷ್ಟು ಶಕ್ತಿ ಅವರಲ್ಲಿ ಮನಸ್ಸಲ್ಲಿ ಇಲ್ಲ. ಈ ಕಡೆ ಕರ್ನಾಟಕ ಈ ಜನದಲ್ಲಿ ಈ ಜನ ಬರ್ಬೇಕು, ಬಂದು ನಮ್ಮ ಮನಸ್ಸಿಂದ ಬಂದು ಯಾರ ಮಾತು ಕೇಳ್ಬಾರ್ದು, ನಮ್ಮ ಮನಸ್ಸಿಂದ ಬಂದು ಇಲ್ಲಿ ಏನೇ ಪೂಜೆ ಇದ್ರು ಭಾಗಿಯಾಗಿ ನಿಶ್ಚಿಂತೆಯಿಂದ ಮಾಡೋದ್ರೆ ಅವ್ರ ಸಮಸ್ಯೆ ಏನೂ ಇರಲ್ಲ. ಉತ್ತರ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಮಠವೆಲ್ಲ ಜಾಸ್ತಿ. ದೇವರು ಗುರುಗಳು ಅಂತ ಅನ್ಕೊಂಡ್ ಬಂದ್ರೆ ಅವ್ರು ಜೀವ ಕೊಡೋಕು ಇತ್ಲಾವು ಏನೋ ಮಾಡೋಕು ರೆಡಿ ಇರ್ತಾರೆ ಆ ಕಡೆ ಸೈಡ್. ಅಲ್ಲ, ನಮ್ ಕಡೆ ಜನಕ್ಕೂ ಭಕ್ತಿ ಇದೆ. ಬಂದು ಗುರುಗಳು ಸೇವೆ ಮಾಡಬೇಕು. 4 ಮಠ ಅಂತ ಹೇಳಿದ್ರೆ ಯಾವ್ಯಾವ ಊರಲ್ಲಿ? ಇದು ಇಲ್ಲಿ ಇದೇ ಮೂಲ ಮಠ. ಫಸ್ಟ್ ಇದೇ ಮೂಲ ಮಠ, ಇದೇ ಊರು ಸ್ವಾಮಿಯವರು, ಇದೇ ಬಸವಪಟ್ಟಣದಲ್ಲಿ. ಅವಾಗಿನ ಫೋಟೋ ಇಲ್ಲ, ಅದು ಫೋಟೋ ಬರಲ್ಲ ಅವತ್ತಿಗೆ. ಇದು ಅವಾಗ ಇಲ್ಲೇ ಜನ ಆಕಳಾಡ್ಸಕ್ ಬಂದಾಗ ಇಲ್ಲಿ ಮರ ಇತ್ತು. ಇದೊಂದು ದೇವಸ್ಥಾನನ ಇಲ್ಲಿಗೆ ದೇವಸ್ಥಾನ ಇದ್ದಿಲ್ಲ, ಕಲ್ಲಲ್ಲಿ ಇತ್ತು. ಅವಾಗ ಇಲ್ಲಿ ತಪ್ಪಕ್ಕೆ ಕೂತ ಅಂದಾಗ ಊರಲ್ಲಿ ಭಕ್ತಿಗೆ ಆಟ ದನ ಕಾಯಕ್ ಬಂದಾಗ ಏನ್ ಇಲ್ಲಿ ಜಬ್ಬ ಕೂತ್ಕೊಂಡ್ಯಾ ಮುಳುಗದಿಗೆ ಮಾಡಕ್ಕಂತ ಮುಳುಗದಿಗೆ ಮಾಡಿದ್ಮೇಲೆ ಈ ಮಠ ಇಂಪ್ರೂವ್ ಆಗಿದ್ದು. ಫಸ್ಟ್ ಗುರುಗಳು ಈ ಮುಳುಗದಿಗೆ ಮಾಡಿದ್ಮೇಲೆ ಇಂಪ್ರೂವ್ ಆಗಿದ್ದು ಮಠ. ರಾಂಪುರ ಇಲ್ಲಿದ್ದ ರಾಂಪುರಕ್ಕೆ ಗುರುಗಳು ಆದ್ಮೇಲೆ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ರಾಂಪುರದಲ್ಲಿ ಆ ಕಡೆ ಮಾಡ್ಕೊಂಡಿಲ್ಲ, ದೇವಸ್ಥಾನ ಇದೆ. ಆ ದೇವಸ್ಥಾನ ಹತ್ರ ಒಂದು ಮಠ ಕಟ್ಟಿಸಿದ್ರು. ಇಲ್ಲಿಂದ ಗುಂಡೇರಿಯಿಂದ ಹಿರಿಯೂರು. ಫಸ್ಟ್ ಮೂಲ ಮಠ ಅಂದ್ರೆ ಇದಿಂದಾನೆ ಬಸವಪಟ್ಟಣ ಮೂಲ, ಆಮೇಲೆ ರಾಂಪುರ, ಆಮೇಲೆ ಗುಂಡೇರಿ, ಹಿರಿಯೂರು. ಬಸವಪಟ್ಟಣ ಮೂಲ ಮಠ. ಒಟ್ಟು ಜಾಸ್ತಿ ಫೇಮಸ್ ಆಗಿರೋದ್ರೆ 4 ಮಠ. 4 ಮಠ ಫೇಮಸ್. 92 ಮಠಗಳು ಬಂದಿದ್ದಾವೆ. ಅವು ಬಹಳ ಚೆನ್ನಾಗಿದ್ದಾರೆ. ಗುರುಗಳು ಅಲ್ಲೇ ಆ ಸನ್ನಿಧಾನದಲ್ಲಿ ಗುರುಗಳಿದ್ದಾರೆ, ಒಳ್ಳೆ ಗುರುಗಳಿದ್ದಾರೆ. ಇವ್ರು ಹೋದಾಗಿಂದ ಇವ್ರ ಆಶೀರ್ವಾದದಿಂದ ಅಲ್ಲಿ ಚೆನ್ನಾಗಿ ನಡೀತದೆ. ಎಲ್ಲ ಕಡೆಗೆ ಚೆನ್ನಾಗಿ ನಡೀಲಿ, ಎಲ್ಲ ಮಠಗಳು ಒಳ್ಳೇದಾಗಲಿ, ಭಕ್ತರಿಗೆ ಒಳ್ಳೇದಾಗಲಿ ಅಂತ. ಭಕ್ತರುಗಳು ಜಾಸ್ತಿ ಆಗಬೇಕು. ಭಕ್ತರಿಲ್ಲ ಅಂದ್ರೆ ಮಠಗಳಿಲ್ಲ, ದೇವಸ್ಥಾನಗಳಿಲ್ಲ, ಏನೇ ಇರಲ್ಲ. ಭಕ್ತರು ಬರ್ಬೇಕು, ಮಠಗಳಿಗೆ ಬಂದು ಇಂಪ್ರೂವ್ ಮಾಡಬೇಕು. ಭಕ್ತರು ಮಾಡೋ ಹೋಮ ಹವನನೇ ದೇವರಿಗೆ ಒಂಥರ ಆಹಾರ ಇದ್ದಂಗೆ. ಭಕ್ತರಿಲ್ಲ ಅಂದ್ರೆ ಏನು ಭಕ್ತರಿಲ್ಲ ಅಂದ್ರೆ ದೇವರು ಬರಲ್ಲ. ಹೌದು, ಈಗ ಪೂಜೆ ಎಲ್ಲ ಏನು ಮಾಡಿಲ್ಲ, ಭಕ್ತರಿಂದನೇ ದೇವರು. ದೇವರು ಬೇಕಾದ್ರೆ ಈಗ ಭಕ್ತರು ಇಲ್ಲಿ ಬಂದು ಪೂಜೆ ಮಾಡಿದ್ರೆ ದೇವರಿಗೆ ಶಕ್ತಿ ತುಂಬೋದು. ಹೌದಲ್ವಾ? ಅದಕ್ಕೆ ಸ್ವಾಮೀಜಿ ಹೇಳಿದ್ದಾರೆ ಭಕ್ತರೇ ಶಕ್ತಿ ಅಂತ. ಈ ಮಠಕ್ಕೆ ಆಸ್ತಿ. ಬಟ್ ಶಕ್ತಿನೂ ಕೂಡ ಅವರೇ ಆಗ್ತಾರೆ. ಶಕ್ತಿ ತುಂಬೋದು ಅವರೆಲ್ಲ. ದೇವರಿಗೆ ಶಕ್ತಿ ತುಂಬೋದು ಅವರೇ. ಪೂಜೆದಲ್ಲಿ ಏನಾರಲ್ಲಿ ಬಂದು ಅವ್ರು ಏನ್ ಸೇವೆ ಮಾಡ್ತಾರೋ ಅದರಲ್ಲಿ ಗುರುಗಳ ಆಶೀರ್ವಾದ ಇರುತ್ತೆ. ಬರಬೇಕು ಮಠಕ್ಕೆ ಬಂದು ಭಕ್ತರು ಬಂದು ಅವ್ರ ಆಶೀರ್ವಾದ ತಗೋಬೇಕು. ಅವ್ರು ಇಲ್ಲ ಅಂತ ಗುರುಗಳು ಇಲ್ಲ ಅಂತ ಬೇಡ, ಅದೆಲ್ಲ ಅನ್ಕೊಳ್ಳೋದು. ಗುರುಗಳು ಇದ್ದಾರೆ ಅಂತ ಮಠಕ್ಕೆ ಬರಲಿ ಅಂತ. ಗುರುಗಳು ದೈಹಿಕವಾಗಿ ಇಲ್ಲ ಅಂದ್ರೂ ಆಧ್ಯಾತ್ಮಿಕವಾಗಿ ಇದ್ದಾರೆ. ಮಠಕ್ಕೆ ಬಂದು ಅವ್ರ ಸೇವೆಯಲ್ಲಿ ಏನೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಧನ್ಯವಾದ ಮಾಹಿತಿ ನೀಡಿದ್ದಕ್ಕೆ. ಒಳ್ಳೇದಾಗಲಿ. ನೀವು ಇದ್ದಂಗೆ ಮಠಗಳು ದೇವಸ್ಥಾನಗಳು ಇಂಪ್ರೂವ್ ಆಗಲಿ ಅಂತ ಬಯಸ್ತೇನೆ. ಇರಬೇಕಿಂತ ಕಲಾವಿದರು ಬರಬೇಕು. ಕಲಾವಿದರು ಮುಂದಿದ್ರೆ ಮಠಗಳು ಏನೇ ಇಂಪ್ರೂವ್ ಆಗುತ್ತೆ. ದಾಸೋಹಕ್ಕೆ ಏನೇ ಅವ್ರಿಗೆ ಭಕ್ತರು ಅಕ್ಕಿ ಕೊಟ್ಟು ಪ್ರಸಾದ ಏನಾದ್ರು ಮಾಡೋಕಂದ್ರೆ ದಾಸೋಹಕ್ಕೆ ಅವ್ರು ಅಕ್ಕಿ ಕೊಟ್ರೆ ಮಠದಲ್ಲಿ ಇಂಪ್ರೂವ್ ಆಗುತ್ತೆ. ಬಂದವ್ರ ಭಕ್ತರಿಗೆಲ್ಲ ಊಟ ಅನ್ನ ದಾಸೋಹ ಎಲ್ಲ ದೂರದಿಂದ ಬಂದು ವಸ್ತು ಬಂದವರಿಗೆ ಪ್ರಸಾದ ಸಿಗುತ್ತೆ ಇಲ್ಲಿ ದಿನನಿತ್ಯ. ಅದೊಂದು ಆಶೀರ್ವಾದ ನಡೆಯುತ್ತೆ.
80 73 89 00 43. ಈ ಮಟ್ಟಕ್ಕೆ ಹೋದು ನೋಡಿ ಫ್ರೆಂಡ್ಸ್, ಗುರುಗಳು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಭಕ್ತರೇ ಈ ಮಠದ ಆಸ್ತಿ ಅಂತ ಹೇಳಿ. ಅದು ಎಡ್ಲೆ ಸಾಕೋಣ ಮುಂದೆ. ಇಲ್ಲಿ ಶ್ರೀ ಹಾಲಸ್ವಾಮಿ ಮಠದ ಆಡಳಿತ ಕಚೇರಿ ಇದೆ, ನೋಡ್ಕೊಂಬರೋಣ. ಹಳೆಯ ಮೂರ್ತಿ ಇದೆ ಇಲ್ಲಿ, ಮೋಸ್ಟ್ಲಿ ಆದಿಶಕ್ತಿದಿರ್ಬೋದು.